ನೀವು. ಆ ದಿವಸ ಏನಾಯ್ತು? ಅವ್ರು ಹೇಗೆ ನಿಮ್ಮನೇನ ಮಾತ್ರ ಬಿಟ್ಟು ಹೋದ್ರು? ಇಲ್ಲ ಮೇಡಮ್, ನಮಗೆ ಗೊತ್ತಿಲ್ಲ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದಲ್ವ ಅವರು. ನಾವು ಹೋಗ್ಬಿಟ್ಟು ಕೇಳಿದ್ದು ಏನಾಗ್ತಾ ಇದ್ದಾರೆ ಅಂದರೆ ಅವ್ರ ಮೈಂಡ್ ಡೈವರ್ಟ್ ಮಾಡಿದ್ದು. ಇಲ್ಲ ನಿಮ್ಮದು ಬರಲ್ಲ, ಯಾವುದು ಬಿ ಡಿ ಐದು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ, ನಾವು ಅಲ್ಲಿ ಮಾಡ್ತಾ ಇರೋದು ಅಂತ ಹೇಳಿದ್ದು. ಸರಿ ಆಯಿತು ಅಂತ ನೋಡ್ತಾ ಇದ್ದೀವಿ. ಆಮೇಲೆ ಸಡನ್ನಾಗಿ ಅಲ್ಲಿ ಫಿನಿಶ್ ಆದ ತಕ್ಷಣ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ನಿಮ್ಮದು 10 ನಿಮಿಷ ಇರೋದು ನಿಮ್ಮ ಹತ್ರ, ನೀವು ಖಾಲಿ ಮಾಡಿ ಅಂತ ಒಂದು 20 ಲೇಡೀಸ್ ಪೊಲೀಸ್ ಒಳಗಡೆ ಕಳಿಸಿದ್ದು. ನಾವು ಎಲ್ಲ ಹೇಳಿದ್ದು, ಇಲ್ಲ ಅಂದರೆ ಒಳಗಡೆ ಎಲ್ಲ ಬಂದ್ಬಿಟ್ಟು ನಮಗೆ ಆಚೆ ಹಾಕೋಕ್ಕೆ ಕರ್ಕೊಂಡು ಬರೋಕ್ಕೆ ಬಂದಿದ್ದವರು. ನಾವು ಬರಲ್ಲ, ಯಾಕೆ ಅಂದರೆ ನಾವು ಎಷ್ಟು ಇತ್ತು ನಮ್ಮ ಹತ್ರ ದುಡ್ಡು, ಸಾಲ ಮಾಡಿದ್ದೀನಿ, ಗೋಲ್ಡ್ ಜ್ಯುವೆಲ್ರಿ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಮನಾಪುರಂನಲ್ಲಿ ಇಟ್ಟಿದ್ದೀವಿ ಅಂತ ನಾವು ಬರಲ್ಲ. ಬೇಕಂದರೆ ಬುಲ್ಡೋಸರ್ ನಮ್ಮ ಮೇಲೆಯಿಂದಾನೇ ಮಾಡಿ ಆಚೆ ಹೋಗ್ಬಿಟ್ಟು ಸಾಯೋದ್ರಿಂದ ಮುಂಚೆ ನಮಗೆ ಇಲ್ಲೇ ಒಳಗಡೆ ಆಗಿಬಿಡಿ ನೀವು ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ದು. ನಾವು ಕೇಳಿದ್ದು ಎಲ್ಲಿದೆ ನೋಟಿಸ್, ಎಲ್ಲಿ ಪರ್ಮಿಷನ್ ಪೇಪರ್ ಎಲ್ಲಿ ಅಂದರೆ ಏನಿಲ್ಲ, ಅವ್ರ ಹತ್ರ ಮಾತಾಡೋಕ್ಕೆ ರೆಡಿ ಇಲ್ಲ. ಪೊಲೀಸ್ ನಮಗೆ ಗೊತ್ತಿಲ್ಲ, ನೀವು ಬಿ ಡಿ ಹತ್ರ ಮಾತಾಡಿ, ನಮ್ಮ ಡ್ಯೂಟಿ ಇರೋದು ನೀವು ಆಚೆ ಬನ್ನಿ, ಮನೆಯಿಂದ ನೀವು ಆಚೆ ಬಂದರೆ ನಾವು ಡೆಮಾಲಿಷ್ ಮಾಡಬೇಕು. ಸಾಮಾನು ಎಲ್ಲ ಏನು ಬಿಡ್ತಾ ಇಲ್ಲ ಮೇಡಮ್, ಸಾಮಾನು ಜೊತೆ ಅವರು ಡೆಮಾಲಿಷ್ ಮಾಡ್ತಾ ಇದ್ದಾರೆ. ಒಂದು ದಿವಸ ಮುಂಚೆನೂ ನೋಟಿಸ್ ಇಲ್ಲ ಮೇಡಮ್, ಅಲ್ಲಿ ಏನೂ ಇಲ್ಲ. ಮೇಡಮ್, ಎಷ್ಟು ಲಕ್ಷ ಈ ಮನೆಗೆ ನೀವು ಕೊಟ್ಟಿದ್ರಿ? ಮತ್ತು ಎಲ್ಲೆಲ್ಲಿ ಡಾಕ್ಯುಮೆಂಟ್ ವೆರಿಫೈ, ದಾಖಲೆಗಳ ಪರಿಶೀಲನೆ ಎಲ್ಲಿ ಮಾಡಿದ್ರಿ? ಅಡ್ವೊಕೇಟ್ ಹತ್ರ 3 ಅಡ್ವೊಕೇಟ್ ಹತ್ರ ಎಷ್ಟು ಲಕ್ಷ ಕೊಟ್ಟಿದ್ರಿ? 45 lakhs ಕೊಟ್ಟಿದ್ದೀನಿ. 40 ಇದು ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ನೇ ಮಾಡಿರೋದು. ಮತ್ತು ಇದು ರಿಜಿಸ್ಟರ್, ಇದು ಸ್ಟ್ಯಾಂಪ್ ಡ್ಯೂಟಿಗೆ 3,50,000 rupees ಪೇ ಮಾಡಿದ್ದೀನಿ ಮೇಡಮ್. ಅಲ್ಲಿ ಎಲ್ಲ ಏನು ಹೇಳಿಲ್ವಾ ನನಗೆ? ನಮ್ಮದು ಕ್ವಶನ್ ಏನಿದೆ ಗೊತ್ತಲ್ಲ ಮೇಡಮ್, ನಮಗೆ ಡಾಕ್ಯುಮೆಂಟ್ಸ್ ಬಂದಿದ್ದಲ್ವ, ನಾವು ಸಬ್ ರಿಜಿಸ್ಟರ್ ಬಾನಸವಾಡಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ರು. ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ್ದಕ್ಕೆ ಅವನೇನು ಹೇಳಿದ್ದು, ಇದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಅಂತ ಐತೆ ಅಂತ ಕೇಳಿದ್ದಕ್ಕೆ ಇದು ರೆವಿನ್ಯೂ ಸೈಟ್ ಕ್ಲಿಯರ್ ಇದೆ, ತಗೋಬೋದು ಅಂತ ಹೇಳಿದ್ದು. ಮಿಕ್ಕಿದ್ದು ನಾವು ಗೋಲ್ಡ್ ಎಲ್ಲ ತೊಗೊಂಡೋಗ್ಬಿಟ್ಟು ಇದು ಮನಾಪುರಂನಲ್ಲಿ ಇಟ್ಬಿಟ್ಟು ಏನಿದೆ ಅಮೌಂಟ್ ಸೆಟಲ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಹ್ಯಾಂಡ್ ಲೋನ್ ತೊಗೊಂಡು ಬಂದುಬಿಟ್ಟು ಇಲ್ಲಿ ಕೊಟ್ಬಿಟ್ಟು ರಿಜಿಸ್ಟರ್ ಆಫೀಸ್ನಲ್ಲಿ 3,90,000 ಕೊಟ್ಟಿದ್ದೀವಿ. ಅದು ಅಮೌಂಟ್ ಎಲ್ಲಿ ಹೋಗಿದ್ದು? ಗೌರ್ಮೆಂಟ್ ಅವ್ರಿಗೆ ತಾನೇ ನಾವು ಡಾಕ್ಯುಮೆಂಟ್ಸ್ ತೋರಿಸಿದ್ದು, ಗೌರ್ಮೆಂಟ್ ಕೈಗೆ ಅಂತಾನೆ ನಾವು ದುಡ್ಡು ಕೊಟ್ಟಿದ್ದು, ಅವರೇ ತಾನೇ ಎಲ್ಲ ಪಕ್ಕ ಪೇಪರ್ ಮಾಡಿಕೊಟ್ಟಿದ್ದು. ಇವಾಗ ಹೆಂಗೆ ಸಡನ್ನಾಗಿ ಬಿ ಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ? ಯಾಕೆ ಅಲ್ಲೇ ಹೇಳಿಲ್ಲ ನಮಗೆ? ಇಲ್ಲ ಮೇಡಮ್, ಇದು ಅಂಡರ್ ಬಿ ಡಿ ಎ ಬರುತ್ತೆ, ತಗೋಬೇಡಿ, ಅಲ್ಲಿ ಲಿಟಿಗೇಷನ್ ಇದೆ ಅಂತ ನಮಗೆ ಹೇಳಬೇಕು, ಇನ್ಫಾರ್ಮ್ ಮಾಡಬೇಕಾಗಿತ್ತಲ್ವಾ? ಅಲ್ಲಿ ಸ್ಟಾಪ್ ಮಾಡ್ತಾ ಇದ್ರೆ ನಾವು ಸಾಲನೂ ತಗೊಳ್ಳೋಕ್ಕೆ ಹೋಗಲ್ವಾ? ಮತ್ತು ನಮ್ಮ ಜ್ಯುವೆಲ್ರಿ ನಮ್ಮ ಹತ್ರ ಇತ್ತು, ಮದುವೆ ಇತ್ತು ಮೇಡಮ್, ನಮ್ಮ ಹುಡುಗಿದು ಮದುವೆ ಇತ್ತು, ಮದುವೆ ಪೋಸ್ಟ್ಪೋನ್ ಮಾಡಿದ್ದೀವಿ ನಾವು. ನೆಕ್ಸ್ಟ್ ಇಯರ್ ಮಾಡ್ಕೊಳ್ಳೋಣ, ಸ್ವಲ್ಪ ಜೋಡಿಸ್ಬಿಟ್ಟು ಮಾಡ್ಕೊಳ್ಳೋಣ. ಇವಾಗ ಮನೆಯೆಲ್ಲ ಕಿತ್ಕೊಂಡ್ಬಿಟ್ರೆ ನಾವು ಎಲ್ಲಿ ಹೋಗಬೇಕು? ಆ ಹುಡುಗಿದು ಮದುವೆ ಹೆಂಗೆ ಮಾಡಬೇಕು ನಾವು? ಜ್ಯುವೆಲ್ರಿ ಎಲ್ಲ ಅಲ್ಲಿ ಇದೆ. ನಾವು ಎಲ್ಲ ಏನು ದೊಡ್ಡವರಲ್ಲ, ಇವರು ಭಾವ ಬಂದುಬಿಟ್ಟು ಡ್ರೈವರ್ ಡ್ಯೂಟಿಗೆ ಹೋಗೋದವರು. ಇವಾಗ ಎಲ್ಲಿಂದ ನಾವು 45 lakhs ಬರೀ ಓನರ್ ಕೈಗೆ ಕೊಟ್ಟಿದ್ದೀನಿ. 15 lakhs ಬಂದುಬಿಟ್ಟು ನಮಗೆ ಸಾಲ ಇದೆ. ಇದು ಇಲ್ಲಿರುವಂತಹ ನಿವಾಸಿಗಳು ಹೇಳ್ತಾ ಇರುವಂಥದ್ದು. ಅಂದರೆ ಇನ್ನೂ ಕೂಡ ಒತ್ತುವರಿ ತೆರವು ಮಾಡ್ತಾರಾ, ಇವ್ರ ಮನೆಗೂ ಮತ್ತೆ ಬರ್ತಾರಾ, ಅದ್ರ ಕ್ಲಾರಿಟಿ ಇಲ್ಲ. ಅದ್ರ ಜೊತೆಗೆ 2 ತಿಂಗಳ ಹಿಂದಷ್ಟೇ ಇವ್ರು ಈ ಹೊಸ ಪ್ರಾಪರ್ಟಿಯನ್ನು ತೊಗೊಂಡಿರೋದು, ದುಡ್ಡು ಕೊಟ್ಟಿದ್ದಾರೆ, ಅದು ಕೂಡ 1000 ಲೆಕ್ಕದಲ್ಲ, ಲಕ್ಷ ದುಡಿದ ದುಡ್ಡನ್ನು ಕೊಟ್ಟಿರುವಂಥದ್ದು. ಸೊ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕು. ಅಂದರೆ ಏನಾಗ್ತಾ ಇದೆ? ನಾವು 45 ಲಕ್ಷಕ್ಕೂ ಅಧಿಕ ಲಕ್ಷ ದುಡ್ಡನ್ನು ಕೊಟ್ಟಿದ್ದೀವಿ, ದಾಖಲೆಗಳ ಪರಿಶೀಲನೆ ಮಾಡಿದ್ದೀವಿ, ಎಲ್ಲ ದಾಖಲೆಗಳು ಕೂಡ ಸರಿ ಇದೆ ಅಂತ ಹೇಳಿದ್ದಕ್ಕೆ ನಾವು ಈ ಮನೆಗಳನ್ನು ತಗೊಂಡಿರೋದು. ಈಗ ನೋಡಿದ್ರೆ ಬಿ ಡಿ ಅಧಿಕಾರಿಗಳು ಮತ್ತೆ ನಮ್ಮ ಮನೆಯನ್ನು ಕೂಡ ಒಡೆಯೋದಕ್ಕೆ ಬರ್ತಾರೆ. ಅಕಸ್ಮಾತ್ ಮನೆಯನ್ನು ಒಡೆದ್ರೆ ನಾವು ಎಲ್ಲಿಗೆ ಹೋಗೋದು? ಬೀದಿಗೆ ಬೀಳ್ಬೇಕಾಗತ್ತೆ ಅಂತ ಈ ನಿವಾಸಿಗಳು ಹೇಳ್ತಾ ಇರುವಂತಹದ್ದು. ಮುಂದೇನಾಗುತ್ತೆ ಅನ್ನುವಂಥದ್ದನ್ನ ವೆಯ್ಟ್ ಮಾಡಿ ನೋಡಬೇಕು. ಕ್ಯಾಮ್ರಾಮನ್ ಗುರುಶೇಖರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.